ಸಮಸ್ತ ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಅದು ಹೇಗೆ ಹೇಳಬೇಕಂದ್ರೆ ಶ್ರೀ ವರಮಹಾಲಕ್ಷ್ಮಿ ಅನ್ಬೇಕು, ನಾರಾಯಣನ ಜೊತೆಯಲ್ಲಿ ಮಾಡುವಂಥದ್ದು. ಈ ವ್ರತ ಒಂದು ಸ್ವಲ್ಪ ಈ ಸತಿ ಹೆಚ್ಚು ಕಡಿಮೆ ಆಗಿದೆ. ಅಂದರೆ ಏಕಾದಶಿ ದಿವಸ ಶುಕ್ರವಾರ ಹಬ್ಬ, ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿದೆ. ಆದ ಕಾರಣ ಈ ಶುಕ್ರವಾರದಲ್ಲಿ ಮೊದಲು ಕಲಶ ಸ್ಥಾಪನೆ, ಅಲಂಕಾರ ಎಲ್ಲವನ್ನೂ ಮಾಡಬಹುದು, ಸಿಹಿ ತಿಂಡಿಗಳನ್ನು ಮಾಡಿಕೊಳ್ಳಬಹುದು. ಪೂಜೆ ಮಾತ್ರ ಶನಿವಾರ ಬೆಳಗ್ಗೆನೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಭಾನುವಾರದ ದಿವಸ ಕದಲಿಸಬೇಕು. ಈ ವರಮಹಾಲಕ್ಷ್ಮಿ ಪೂಜಾ ವಿಧಾನ ಶ್ರಾವಣ ಮಾಸದಲ್ಲಿ 4 ವಾರಗಳು. ಒಂದು ವರಮಹಾಲಕ್ಷ್ಮಿ ಸ್ಥಾಪನೆ, ಕಲಶ ಸ್ಥಾಪನೆ,